ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮಾತ್ರ ಅಲ್ಲ, ಇರಾನ್ ಮೇಲೂ ಕೂಡ ಇಸ್ರೇಲ್ ರಣಭೀಕರ ಪ್ರತಿದಾಳಿಯನ್ನ ಮುಂದುವರಿಸ್ತಾ ಇದೆ. ಇರಾನ್ನ ರಕ್ಷಣಾ ಸಚಿವ ಅಜೀಜ್ನ ಹೊಡೆದುರುಳಿಸಿದೆ ಇಸ್ರೇಲ್. ಇವಾಗ ಲೇಟೆಸ್ಟ್ ಅಪ್ಡೇಟ್ ಇದು. ಪಶ್ಚಿಮ ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ಇರಾನ್ ನಾಯಕನನ್ನ ರಷ್ಯಾ ಅಧ್ಯಕ್ಷ ಈಗ ಸಂಪರ್ಕಿಸಿದರೆ ತುರ್ತಾಗಿ ತಕ್ಷಣ ಯುದ್ಧ ನಿಲ್ಲಿಸಬೇಕು ಅಂತ ವ್ಲಾಡಿಮಿರ್ ಪುಟಿನ್ ರಷ್ಯಾ ಅಧ್ಯಕ್ಷ ಕರೆ ಕೊಟ್ಟಿದ್ದಾರೆ. ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದ್ರೆ ಕೂಡಲೇ ಯುದ್ಧ ನಿಲ್ಲಿಸಬೇಕು ಅಂತ ಇದ್ದಾರೆ. ಇರಾನ್ ಮುಖ್ಯಸ್ಥರೊಂದಿಗೆ ರಷ್ಯಾ ಅಧ್ಯಕ್ಷ ಈಗ ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಇದಕ್ಕೆ ಇರಾನ್ ಹೇಗೆ ಸ್ಪಂದಿಸಿದೆ ಇವಾಗ ಸದ್ಯಕ್ಕೆ, ಅಂಡ್ ಎರಡೂ ಕಡೆಯಿಂದ, ಎರಡು ಅಲ್ಲ 3 ಕಡೆಯಿಂದ ಹಾಗೆ ನೋಡೋದಾದ್ರೆ ಕದನ ವಿರಾಮದ ಸೊಲ್ಲೆ ಇಲ್ಲ. ನೀವು ಗಮನಿಸಬಹುದು, ಕದನ ವಿರಾಮದ ಸೊಲ್ಲೆ ಇಲ್ಲ. ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ಕೇವಲ ಇವರು ಏರ್ ಬೇಸ್ ಗಳನ್ನ ಅಥವಾ ಮಿಲಿಟರಿ ಸೈನ್ಯವನ್ನ ಗುರಿಯಾಗಿಸಿ ಆಗ್ತಾ ಇರುವಂತಹ ದಾಳಿ ಅಲ್ವೇ ಅಲ್ಲ. ಬರ್ತಾ 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 ಶಾಲೆಯ ಮಕ್ಕಳು ಸಾಯ್ತಾ ಇದ್ದಾರೆ. ಸಾಮೂಹಿಕವಾಗಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ನಾಗರಿಕರು ಇರುವಂತಹ ಪ್ರದೇಶಗಳ ಮೇಲೆ ಮಿಸೈಲ್ಗಳು ಬಂದು ಬೀಳ್ತಾ ಇದ್ದಾವೆ. ಮೇನ್ ಈ ರಾಜಧಾನಿಗಳು ಅಂತೀವಲ್ಲ, ಆ ಭಾಗ ಸರ್ವನಾಶ ಆಗ್ತಾ ಇದೆ. ಅದು ಇರಾನಲ್ಲೂ ಅಷ್ಟೇ, ಇಸ್ರೇಲ್ನಲ್ಲೂ ಅಷ್ಟೇ, ಅಂಡ್ ಸುತ್ತಮುತ್ತ ಇರುವ ಗಲ್ಫ್ ಕಂಟ್ರಿಗಳ ಮೇಲೂ ಅಷ್ಟೇ. ಹಂಗ್ ನೋಡೋದಾದ್ರೆ ಇರಾನ್ ಇಸ್ರೇಲ್ ವಾರ್ ನಲ್ಲಿ ಅತಿ ಹೆಚ್ಚು ನಷ್ಟ ಆಗ್ತಾ ಇರೋದು ಇರಾನ್ಗ ಇಸ್ರೇಲ್ಗ ಅಂತ ನೋಡಿದಾಗ ಅತಿ ಹೆಚ್ಚು ನಷ್ಟ ಆಗ್ತಾ ಇರೋದು, ಸಮಸ್ಯೆ ಆಗ್ತಾ ಇರೋದು, ಸಾವು ನೋವುಗಳಾಗ್ತಾ ಇರೋದು ದುಬೈನಲ್ಲಿ. ಹಾಗೆ ನೋಡಿದಾದ್ರೆ ಇದರ ನಡುವೆ ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಇರಾನ್ ಜೊತೆಗೆ ಸದ್ಯಕ್ಕೆ ಕಾನ್ವರ್ಸೇಷನ್ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವರ ಪ್ರತಿಕ್ರಿಯೆ ಏನಾಗಿತ್ತು? ಅವರಂತೂ ತುಂಬಾ ಒತ್ತಡದಲ್ಲಿ ಸಿಗಾಕೊಂಡಂಗೆ ಕಾಣಿಸ್ತಾ ಇದೆ. ಯಾವಾಗ ತಮ್ಮ ಸರ್ವೋಚ್ಚ ನಾಯಕನನ್ನ ಜೊತೆಗೆ ಅವರ ಕುಟುಂಬವನ್ನ, ಅದರ ಜೊತೆಗೆ ಇನ್ನು ಬಹಳ ಪ್ರಮುಖ ಲೀಡರ್ಸ್ನ ಒಟ್ಟೊಟ್ಟಿಗೆ ಬಂಕರ್ನಲ್ಲಿ ಬಸ್ಟ್ ಮಾಡ್ಕೊಂಡ್ರು ಅಥವಾ ಬ್ಲಾಸ್ಟ್ ಮಾಡಿಸ್ಕೊಂಡ್ರು, ಅವತ್ತಿಂದ ಹೆಂಗ್ ಬೇಕು ಹಂಗ ಆಡ್ತಾ ಇದ್ದಾರೆ. ಇರಾನ್ ವಾರ್ಗೆ ಈಗ UK ಫೈಟರ್ ಜೆಟ್ಗಳು ಎಂಟ್ರಿ ಕೊಟ್ಟಿವೆ. ಗಲ್ಫ್ ರಾಷ್ಟ್ರಗಳಿಗೆ ಫೈಟರ್ ಜೆಟ್ಗಳನ್ನ UK ಕಳಿಸ್ಕೊಟ್ಟಿದೆ. ಇವಾಗ ಗಲ್ಫ್ ರಾಷ್ಟ್ರಗಳಿಗೆ F-35 ಹಾರಿಸೋಕೆ ಇಸ್ರೇಲ್ ಅಮೆರಿಕ ಸೇನೆ ಈಗ ಸನ್ನದ್ಧವಾಗಿದೆ. ಅಮೆರಿಕ ಸೇನೆ ಸನ್ನದ್ಧವಾಗಿದೆ ಅಂದ್ರೆ ಜಗತ್ತಿನಲ್ಲಿ ದೊಡ್ಡ ಪರಿಣಾಮವನ್ನ ತಪ್ಪಿಸೋಕೆ ಇಂಗ್ಲೆಂಡ್ ಕೂಡ ಈಗ ಸಾಥ್ ಕೊಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಫೈಟರ್ ಜೆಟ್ಗಳನ್ನ UK ಕಳಿಸ್ಕೊಟ್ಟಿದೆ. ಈಗ ಹಂಗೆ ನೋಡೋದಾದ್ರೆ UK ಯುನೈಟೆಡ್ ಕಿಂಗ್ಡಮ್ ಏನಿದೆ, ಇದು ಬಹಳ ಅತ್ಯಾಧುನಿಕ ಮತ್ತು ಸ್ಟೆಲ್ತ್ ಸಾಮರ್ಥ್ಯದ F-35B ಅಂತ ಕರೀತಾರೆ ಇದನ್ನ. ಈ ಯುದ್ಧ ವಿಮಾನಗಳನ್ನ ಬಳಸುತ್ತೆ. ಇದು ವಾಯು ರಕ್ಷಣೆ ಮತ್ತು ವೈಮಾನಿಕ ದಾಳಿ ಆಗೋದನ್ನ, ಹಾಗೆ ಶತ್ರುಗಳ ರೇಡಾರ್ಗಳನ್ನ ತಪ್ಪಿಸಿಕೊಳ್ಳುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈಗ UK ಕಳಿಸ್ಕೊಟ್ಟಿರುವಂತಹ ಫೈಟರ್ ಜೆಟ್ಗಳು ಈಗ ಇದು ತನ್ನ ಅಂದರೆ ಈಗ ಇದನ್ನು ಆರಂಭದಲ್ಲಿ ಪ್ರಯೋಗ ಮಾಡಿದಾರಲ್ಲ, ಎಲ್ಲ ಕಡೆಯೂ ಕೂಡ ಅತ್ಯಂತ ಯಶಸ್ವಿಯಾದಂತಹ ರಿಸಲ್ಟ್ಗಳೇ ಬಂದಿದೆ. ಹಾಗಾಗಿ UK ಈಗ ಈ ಭಾಗ ಗಲ್ಫ್ ಕಂಟ್ರಿಗಳಿಗೆ ಕಳಿಸ್ಕೊಟ್ಟಿದೆ. ಅದನ್ನೇ ಹೇಳ್ತಾ ಇರೋದು, ಈಗ ಯಾರು ಕೂಡ ಕದನ ವಿರಾಮದ ಬಗ್ಗೆ ಸೊಲ್ಲೆ ಎತ್ತುತ್ತಾ ಇಲ್ಲ. ಹಿಂಗೆ ಆಗ್ಬಿಟ್ರೆ ಈಗ ಹೋಗ್ತಾ ಇರುವ ಆಸ್ತಿ ಒಂದ್ ಕಡೆ, ಇವರೆಲ್ಲ ಎಷ್ಟೋ ವರ್ಷಗಳ ಹಿಂದಕ್ಕೆ ಹೋಗ್ಬಿಡ್ತಾರೆ. ಈಗ ಡೆಫಿನೆಟ್ಲಿ ಎಸ್, ದುಬೈ ಅಂದರೆ UAE ಎಲ್ಲ ಬಹಳ ವಿಸ್ತೀರ್ಣದಲ್ಲಿ ಬಹಳ ಪುಟ್ಟದಾದರೂ ಕೂಡ ಶ್ರೀಮಂತಿಕೆಯಲ್ಲಿ ಅವ್ರನ್ನ ಮಾತಾಡೋಕೆ ಎಲ್ಲ ಹಂಗಿದ್ರು. ಬಟ್ ಈ ಪ್ರಮಾಣದಲ್ಲಿ ನಾಶ ಅಥವಾ ನಷ್ಟಗಳಾಗ್ಬಿಟ್ರೆ ಹೆಂಗೆ ಭರಿಸ್ಕೊಳ್ತಾರೆ ವಾಪಸ್? ಅದನ್ನ ಭರಿಸ್ಕೊಳ್ಳೋದು ಹೆಂಗೆ ವಾಪಸ್ಸು?